ಜನ. ಓ ಏನಪ್ಪ ಇಲ್ಲಿ ಬಾರ ಮರೆಯ. ಓ ಅಲ್ಲಿದೆ ಬಂದೆ ಬಂದಿರು ಅಲ್ಲೇರು ಬತ್ತಾವ ನೀರು. ಏನು ವ್ಯಾಪಾರಕ್ಕೆ ಹೋಗಿಲ್ಲ ಏನು ಇವತ್ತು ಇಷ್ಟೊಂದು ಪ್ರಿಯ ಕೂತಿದೆಯಾ ಇದ್ಬಿಟ್ಟಿದೆಯಲ್ಲ. ನೀನು ವ್ಯಾಪಾರ ಗಿಪಾರಕ್ಕೆ ಹೋಗಿದೆಯಾ ಇಲ್ವಾ? ಓ ಇಲ್ಲ ಕಣ ಹೋಗಿಲ್ಲ. ಹಾಂ ಬಾ ಬಾ ಬತ್ತಿದೆಯಲ್ಲ ಬಾ. ಹಿಂಗೇನಣ್ಣ ಇನ್ನೇನು ಇಲ್ಲ ಕಣಪ್ಪ. ಏನು ಸಮಾಚಾರ? ಓ ನಿನ್ನ ಕೂಡ ಮಾತಾಡ್ಬೇಕಾಗಿತ್ತು ಕಣಪ್ಪ. ಕೂತ್ಕಡ ಬಾ 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 ಕೂತ್ಕ ಬಾ. ಪರವಾಗಿಲ್ವ ತಡ್ನಿ ಏನು ಚೆನ್ನಾಗಿ ಹುಟ್ಟದೆ. ಅಯ್ಯೋ ಏನು ಎಲ್ಲ ಒಪ್ಕೊಂಡು ಇತ್ಕೊಟ್ಕ ಕೂತ ನೋಡಲ್ಲಿ ಹಂಗಾಗ್ಯದ ಅಂದ್ಬಿಟ್ಟು ಒತ್ತೊತ್ತಿಗೆ ಹಾಕ್ಬಿಟ್ಟು ಹಿಂಗೆ ಹಾಕುತ್ತದೆ ಕರ. ಓ ಒಳ್ಳೆ ಸರಿ ಎತ್ತು ಬಿಡೋಣ ತಗೆ ಒತ್ತೊತ್ತಿಗೆ ಚೆಲ್ಬಿಟ್ಟಿದ್ದೆ ಅಕ್ಕೆ. ಏನು ಬೆಳೆ ನಿಂತದೆ ಅದೇ ದನಿ ತಿನ್ನ ಚೆನ್ನಾಗದೆ ಅಷ್ಟೇ ಕರ. ಅಪ್ಪರ ಹತ್ರ ಆಗೋಯ್ತು. ಬಾಬಾ ಕುತ್ಕ ಬೈಲಿ. ಇನ್ನೇನು ಆಯ್ತಾ ನಾಷ್ಟ? ಇಲ್ಲ ಇಟ್ಟು ಹೊತ್ತಿಗೆ ಏನು ಮಾಡಿ ಮಡಗಿದಳಪ್ಪ ನೀ ತಂಗೆ. ಈಗೆದ್ದಿ ಕಸ ಗಿಸ ತೊಡ್ಕೊಂಡು ಕುಂತಿದ್ಲು. ಯಾಕೆ ಸೊಸೆ ಇಲ್ವಾ? ಅವ್ರು ಮೊಕನ ಬಡಿಯ ಸುಮ್ಮನಿರೋಣ. ಈ ಹೆಸರದಕ್ಕ ಮಾಡಿದ ಕೆಲಸ ಅಣ್ಣ ನಿಜವಾಗ್ಲೂ ಭಾಳ ಬೇಜಾರಾಗೋಗೋದೆ ಕಣ ನಮಗೆ. ಅಲ್ಲ ಅವಳೇನು ಮಾಡಿದ್ಲು ನಿಮಗೆ? ಅಲ್ಲ ಕಣ ತಪ್ಪಾಗಿದ್ರೆ ಮಕ್ಕಳಿಗೆ ಉಗಿಸ್ಕೊತೀನಿ. ನಮ್ಮ ಮನೇಲಿ ಯಾವ ಥರ ಆಯ್ತದೆ ಗೊತ್ತಣ್ಣ. ಅಲ್ಲಿ ಎಲ್ಲಿದ್ದಾರೆ ನಾನೇ ವಾರ ಆಯಿತು. ಒಂದು ವಾರದಿಂದನೇ ಜಗಳಾಡ್ಕೊ ಉಂಟೋಗಿಲ್ವಾ ಏನ? ಜಗಳಾಡ್ಕೊ ಉಂಟೋಗಿದ್ರು ಯಾಕೋ ಮರಯ್ಯ? ಏನಂತ ಹೇಳೋಣ ಅದೇ ಕಾರಣ ಇವರು ಹಬ್ಬ ನಾಳಿಕೆ ನನಗೆ ಈಗ ಹಬ್ಬ 3 ದಿವಸ ನಂತಾನೆ ಹಂಗೆಲ್ಲವ ಎಂಗೇಜ್ಮೆಂಟ್ ಕಿತ್ತೋಗಿದ್ದು ಹಿಂಗೆಲ್ಲ ರಗಳೆ ರಾಮಾಯಣ ಆಗಿದ್ದು. ಹೇಳಿ ನೀನೇ ಅವತ್ತು ಮನಸ್ಥಿತಿ ನಮ್ಮದು ಹೆಂಗಿರ್ಬೋದು ಮನೆ ಪರಿಸ್ಥಿತಿ ಹೇಳಿ ನೀನೇ. ನನಗೆ ಬೇಜಾರಾಗೋಯ್ತು ಕಂಡ್ಬಿಡಪ್ಪ ಅವತ್ತು ದೇವ್ರನಿಗೂ ನಿಂದು ಬೇರೆ ನಂದು ಬೇರೆ ಇಲ್ಲ ಭಾಳ ಬೇಜಾರಾಗೋಯ್ತು. ಹಿಂಗೆ ಆಗೋಯ್ತಲ್ಲ ಹೆಣ್ಮಕ್ಳು ಜೀವನ ಹಿಂಗಾದ್ರೆ ಹೆಂಗೆ ಮಾಡೋದು? ನಂಬಿ ಹೆಂಗೆ ಮಾಡೋದು ಮುಟ್ಟೋದು ಗೊತ್ತಿಲ್ಲ. ಊರಿಗೆ ಮಾಡಿದ್ರು ಕಷ್ಟ, ಗೊತ್ತಿಲ್ಲ ಜನಕ್ಕೆ ಮಾಡಿದ್ರು ಕಷ್ಟ ಅಂದ್ಕೊಂಡು ಭಾಳ ಯತ್ನೆ ಮಾಡಿದೆ ನಾನುವೇ. ಆಮೇಲೆ ಏನಾಯಿತು ಆ ಬೇಜಾರಲ್ಲಿ ನಿಜವಾಗ್ಲೂ ಬೇಡ ಹಬ್ಬದಲ್ಲಿ ನಾವು ಒಂದು ತುತ್ತ ಅನ್ನ ಒಬ್ಬರು ತಿಂದಿಲ್ಲ ಆ ಥರ ಪರಿಸ್ಥಿತಿಲಿದ್ದು ಎಲ್ಲ ಮುಂಗ್ಪಂದಂಗೆ ಆಗಿದ್ದು. ಸರಿ ಅಣ್ಣ. ಇವನು ರತ್ನಾಕನ ಗಂಡ ಅದು ನನ್ನ ಬೀಗ ಫೋನ್ ಮಾಡ್ದೆ. ಯಾವಾಗ ರತ್ನಾಕನ ಮಾಡಿದ್ಲು ಫಸ್ಟು ನಾಳೆ ಹಬ್ಬ ಕಳಿಸಿ ಅಂತ ಅಂದ್ರು ದೀಪಾವಳಿಗೆ. ಅದಾದಮೇಲೆ ಇವಳನ್ನ ಮಟ್ಟೇಳೇನೋ ಇಲ್ಲ ಕನಕ ನಮ್ಮ ಮನೆ ಪರಿಸ್ಥಿತಿ ಹಿಂಗೆ ಆಗದೆ ಕಾಡು ಫೋನ್ ಮಾಡ್ತಿರಲ್ಲ ಹೆಂಗೆ ಕಳ್ಸೋಕ್ಕಾಗೋದು ಅಂತ ಇವಳು ಅಂದ್ಲಂತೆ. ಹಂಗಂದ್ಮೇಲೆ ಅವಕ್ಕ ಸುಮ್ಮನೆ ಆದ್ಲಂತೆ. ಸರಿ ಬಿಡವ ಆಯಿತು ಬಿಡು ಅಂದ್ಬಿಟ್ಟು ತಿರ್ಗ ಮಾರನೆಗೆ ಹಬ್ಬದ ದಿವಸ ಬಡಿಯೋದ ಫೋನ್ ಮಾಡ್ದಂಗೆ ಅವ್ರ ಅಪ್ಪಡಿದ ಫೋನ್ ಮಾಡಿ ಏನು ನನಗೆ ಅದೇ ನೋವು ಇದ್ದನ ಸತ್ತನೋ ಏನೋ ಎಂತೋ ಇದೊಂದು ಸತಿ ಕರ್ಕೊಂಡ್ಬಿಡಿ ಮುಂದಿನ ವರ್ಷಕ್ಕೆ ಹಬ್ಬಕ್ಕಂಟ ಇದ್ದನೋ ಇಲ್ವೋ ಸತ್ಕೆ ಹೋದ್ರೆ ನನ್ನ ಮಗಳನ್ನ ಹಬ್ಬದಲ್ಲಿ ನೋಡ್ದಂಗೆ ಆಯ್ತದೆ ಓಸ್ಕೊಂಡು ಹಬ್ಬ ಪುಷ್ಣೆ ಹಬ್ಬ ಕಳಿಸಿ ಅಂದ್ಕೊಂಡು ಕರ್ಕೊಬನ್ನಿ ಅಂತ ಹಳ್ಳಿ ಮೈನು ಫೋನ್ ಮಾಡಿ ಜೀವತ್ತಿಗೆ ಕಾಗ್ಬಿಟ್ಟಾನೆ. ಅವನೇನು ಮಾಡ್ದ ಬಂದ್ಯಾರ ಅಮ್ಮನ ಕೇಳೋನೆ ಅಮ್ಮ ಕರ್ಕೊಂಡು ಹೋಗ್ತೀನಿ ಕಣಮ್ಮ ಅಂತ. ಇವಳು ಕಾಪತ್ತು ಕೂತಿತ್ತಲ್ಲ ಹಿಂಗೆ ಎಂಗೇಜ್ಮೆಂಟ್ ಕಿತ್ತೋಗದೆ 6 ಲಕ್ಷ ದುಡ್ಡು ಖರ್ಚಾಗಿ 6 ಲಕ್ಷ ತಗೊಂಡೋಗಿ ನೀರಲ್ಲಿ ಹೋಮ ಮಾಡ್ದಂಗೆ ಆಗದೆ ಅಂದ್ಕೊಂಡು ಇವಳು ಪಾಡಿಗೆ ಇವಳು ಯತ್ನೆ ಮಾಡ್ತಾ ಕೂತಿದ್ದಲ್ಲಪ್ಪ. ಅಷ್ಟೊತ್ತಿಗೆ ಇವ್ನು ಹಿಂಗೆ ಕೇಳ್ಬಿಟ್ನಾರ ಕಾಪತ್ತು ಬಿಡ್ತು. ಬೋದ್ಲಂತೆ ಅವಳು ಚೆನ್ನಾಗಿ ಲವ್ ಮನೇಲಿ ನಿನ್ನ ತಂಗೆ ಮದುವೆ ಕಿತ್ತೋಗಿ ಈ ಥರ ಪರಿಸ್ಥಿತಿ ಹಾಕೊಂತದ ಹೆಣ್ಣೊಂದು ಮೂಲೆಯಲ್ಲಿ ನಾವೊಂದು ಮೂಲೆಯಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಆಗದೆ. ಇಂಥ ಪರಿಸ್ಥಿತಿಲಿ ನೀನು ಹಬ್ಬಕ್ಕೆ ಹೋಗ್ಬೇಕಲ್ಲ ನಿಮ್ಮ ಮತ್ತೆ ಮನೆಗೆ ಹೋಗುವೆ ಸುಮ್ಕಿರಿ ಇನ್ನೊಂದು 4 ದಿವಸ ಅಂತ ಅವಳು ಅಂದ್ಲಂತೆ ಒಳ್ಳೆ ಮಾತಲ್ಲಿ. ಹಂಗಂದಮೇಲೆ ಇವನು ಇಲ್ಲ ಮಾವ ಫೋನ್ ಮಾಡ್ತದೆ ಇದು ಇದ್ದನು ಇಲ್ವೋ ಮುಂದಿನ ವರ್ಷ ಕಂಟವ ನನಗೆ ಅದೇನು ಹೋಯ್ತದೆ ಬನ್ನಿ ಕರ್ಕೊಬನ್ನಿ ಅಂತ ಜೀವ ತೆಗಿತದೆ ಕಣಮ್ಮ ಕರ್ಕೊಯ್ತೀನಿ ಅಂತ ಅನ್ನಂತೆ. ಹಂಗಂದಿದ್ಕೆ ಇವಳು ಬೇಡ ಬಿಲ್ಕುಲ್ ಹೋಗೋದು ಬೇಡ ನೀನು ಎಂತೆ ಓದಿಯೇ ನಮ್ಮ ಮನೆ ಕಷ್ಟ ಹಿಂಗೆ ಹಾಕುಂತದಲ್ಲ ಅಂದ್ಕೊಂಡು ಮಗನಿಗೆ ಹೇಳ್ದಂಗೆ ಓ ಸರಿ ಹೇಳಿರೋದು ಬಿಡು ಅದು ತಪ್ಪು ಅನ್ನೋಕ್ಕದ ಸರಿ ಕಂದ್ಬಿಡಪ್ಪ. ಅಲ್ಲ ಅದನ್ನ ಹೆಂಗೆ ತಪ್ಪು ಅನ್ನೋಕ್ಕದು ಅವನು ತಂದು ನಿನ್ನ ಮಗನಿಗೆ ಏನ ಬೇಡವಾ ನನ್ನ ತಂಗಿ ಪರಿಸ್ಥಿತಿ ಹಿಂಗೆ ಆಗದೆ ನಾನು ಹೋಗ್ಬೇಕೋ ಬಿಡಬೇಕೋ ಬೇಕೋ ಬೇಡವೋ ಅನ್ನೋದು ಪರಿಜ್ಞಾನ ಇರ್ಬೇಕು ತಾನೆ. ಹೇಳೋಣ ತಪ್ಪಾಗಿದ್ರೆ ಉಗಿಸ್ಕೊತೀವಿ. ನಮಗೆ ನಿಜವಾಗ್ಲೂ ಮನೆ ಒಳಗೆ ಹೆಂಗಾಯ್ತು ಗೊತ್ತ ಅವತ್ತು ಹೇಳಕ್ಕೆ ತಿರ್ದು ಅಷ್ಟೇ ಎಲ್ಲ ಆಯಿತು ಕಣ. ಹೇಳು ಮುಂದೆ ಕೇಳು. ಆಗ ಅಲ್ಲೇ ಕೂತಿದ್ಲಂತ ಅವಳು ಸೋಫಾ ಸೆಟ್ ಮೇಲೆ ಕುಂತಿದ್ರು ಒಂದು ಮಾತು ಹೇಳಿ ಮತ್ತೆ ರೂಮ್ಗೆ ಹೋಗಿ ಗುಸ ಅಂತ ಏನು ಮಾತಾಡ್ಕೊಂಡ್ರೆ ಬಾರ್ನ ಕಡ್ದು ಹೊಂಟೋದ್ರಂತ ಹೇಳ. ಸರಿ ಅಣ್ಣ ಈ ಕೆಲಸ ಸರಿಯೇ ಹೇಳು. ತಪ್ಪು ಬಿಡಪ್ಪ. ಈಗ ನೀನು ಮನೆಗೆ ಸೊಸೆ ತಂದಿದ್ದಿ ಆ ಕಷ್ಟ ಸುಖ ಏನಂತ ನಿನ್ಗೆ ಗೊತ್ತು. ಇವತ್ತು 12-20 ಭಾಗ ಮಾಡ್ಕೊಂಡು ಹೋಗೋ ನಾನು ಹೇಳ್ತೀಯ ಮದುವೆಗೆ ನಾನು ದುಡ್ಡು ಕೊಟ್ಟಿದ್ದು ಕಣ 2 ಲಕ್ಷ ದುಡ್ಡ ಜೊತೆಗೆ ಖರ್ಚಾಕ ಮದುವೆ ಮಾಡ್ಕೊಂಡು ಕೈ ಖರ್ಚಿಗೆ ಅಂತ 2 ಲಕ್ಷ ದುಡ್ಡು ಕೊಟ್ವಾರ ಬೊಡಿಯಕ್ಕಳು ಏನು ತುಳ್ಸ್ಕೊಂಡಿದ್ದಾವು ಏನು ರೋಗ ಬಂದಿದ್ದದು ಹೇಳ್ತೀನಿ ನೋಡು. ಮಾರನೆಗೆ ದೇವಸ್ಥಾನಕ್ಕೆ ಹೋಗಾರೆ ಟ್ರಿಪ್ಗೆ ಎಲ್ಲ ಸೇರ್ಕೊಂಡು ಇಲ್ಲಿ ಕಷ್ಟ ಆದರೆ ಅವ್ರದ್ದೇ ಒಂಥರ ಹೋಗಿ ಫೋಟೋ ತೆಗೆದು ಹಾಕಾರೆ ವಾಟ್ಸಪ್ಗೆ. ಇವಳು ನಮ್ಮ ಹೊಟ್ಟೆ ನೋಡ್ಬಿಟ್ಟಾಳೆ ನಮ್ಮ ಫೋನಲ್ಲಿ ನೋಡಮ್ಮ ಹಿಂಗೆ ಹಾಕಾರೆ ಅಂತ ತೋರದೆ ವೇಣು ಕ್ವಾಪತ್ತದ ತಕ್ಕಿಲ್ವಣ ಅದೇನೋ ಒಂದು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೋಬೇಕು ಟೂರ್ ಹೊಡೆಯಕ್ಕೆ ಹೋಗ್ಬೇಕು ಕ್ವಾಪ ಹತ್ತುತ್ತದೆ ಕಣ ಹತ್ತುತ್ತದೆ ಕ್ವಾಪ ಬಿಡು. ಹಂಗೆ ಆಯ್ತು ಕಣ ನಿಜವಾಗ್ಲೂ ನೀನು ಏನಾರು ಅನ್ಕೋ ನಮಗೆ ಅಷ್ಟೇ ಬೇಜಾರಾಗೋಯ್ತು. ಹಿಂಗೆ ನೋಡ್ರಿ ಇಲ್ಲಿ ಹೆಂಗಾಕವ್ರೆ ಹಿಂಗೆ ಅಂದ್ಕೊಂಡು ನಾನು ಅವಳನ್ನ ಸುಮ್ಮನಿರ್ಸ್ದೆ ಬಿಡತ್ತಾಗೆ ಮನೇಲಿ ಎತ್ತಾಗಿ ಏನು ಮಾಡಿಯೇ ಸುಮ್ಮನಿರು ಅಂತ ಸುಮ್ಮನಾದೆ. ಇವಳು ಬಂದು ಒಂದು ವಾರ ಬಿಟ್ಕೊಂಡು ಕರ್ಕೊಬಂದವನಿಗೆ ಇವಳು ಸುಮ್ಮನಿದ್ಬಿಟ್ಟಿರು ಆಗೋದು ಹೆಣ್ಣು. ಅದೇ ಏನು ಅಡುಗೆ ಮಾಡೋಣತ್ತೆ ಸಾರೇನು ಮಾಡೋಣತ್ತೆ ಅಂತ ಕೇಳೋಳೆ. ಇವಳು ಕ್ವಾಪತ್ಬಿಡ್ತು. ಕೇಳ್ದಂಗೆ ಊರು ಸುತ್ತಕ್ಕಾಯ್ತದೆ ಮನೆ ಒಳಗೆ ಇದ್ರೂ ಬತ್ತೀನಿ ಕಣತೆ ಹೋಯ್ತೀನಿ ಕಣತೆ ನನಗೆ ಕದ್ದೋಗಿದ್ದೀನಿ ನೀನು. ಇವತ್ತು ಯಾಕೆ ಹೇಳ್ತಿದ್ದೀನಿ ನಾನು ನೀನು ಇಷ್ಟ ಬಂದರೆ ನೀನು ಮಾಡು ಇಲ್ದವ್ರೆ ಇರು ನನ್ನ ಮಾತ್ರ ಕೇಳೋಕೆ ಕೂಡ್ದು ಅಂತ ಚಂದಾಗಿ ಉಗ್ದವಳೆ. ಇರೋದು ಹೇಳ್ಬೇಕು ಇಲ್ದೋದು ಮಾತಾಡ್ಬಾರ್ದು. ಅವತ್ತು ಕೇಳ್ದಂಗೆ ಹೋದವಳು ಇವತ್ತು ನೀನು ಸಾರೇನು ಮಾಡಬೇಕು ಅಂತ ಗೊತ್ತಿಲ್ವಾ ಕಂಡಿದ್ದೀಯ ಅಲ್ಲನ್ವೇ ಕತೆ ಮಾಡೋಗು ನೀನು ಅಂತ ಅಂದವಳೆ. ಸರಿ ಬಿಡು ಅಂದಿರ ಸರಿ. ಈಗ ಅವತ್ತು ಕೇಳ್ದಂಗೆ ಹೋದವಳು ಇವತ್ತು ಈ ಥರ ನಾಟಕ ಆಡು ಅಂತ ಹೇಳಿತಾ ಕೇಳ್ದಾರೆ ಅಂತಿತ್ತು ಮಾಡೋಳು
ಅವೆಲ್ಲ ಗೊತ್ತು ಇದು ಗೊತ್ತಿತ್ತಿಲ್ವಾ ವಾಡಿ ಆ ಕಡೆದಲ್ಲಿ ಬೇಕಾದ್ರೆ ವಾಡ್ಸ್ಕೊತೀವೇಣ ತಪ್ಪಾಗಿದ್ರೆ ಹಂಗನ್ಲಲ್ಲ ಇವಳು ವಾಪಸ್ಬಿಟ್ಟು ಹಂಗೆ ಅಂದ್ಬಿಟ್ಟವಳೆ ಅಷ್ಟೊತ್ತು ಕಿವಿ ನನ್ನ ಮಗ ಬಡಿಯೋದ ಎಲ್ಲಿದ್ನೋ ಕಡೆ ಪಟ್ನೆ ಬಂದಂತೆ ಏನಮ್ಮ ನೀನು ನಾನು ಇರ್ತೀವಿ ಹಂಗಂತೀಯ ಹಿಂಗಂತೀಯ ಅಂದ್ಕೊಂಡು ನಿಂತ್ಕೊಂಡಂತೆ ನೋಡ್ಲಿಕ್ಕಲ್ಲ ಆವತ್ತು ಕಾರ್ದೋಗಾಗೆ ಕೇಳಿಲ್ಲ ಆವತ್ತು ಹೋದ್ಲು ಈಗ ಯಾಕಲ ಮಾತಾಡ್ತಾಯಿದ್ದಿ ಈಗ ಯಾಕಲ ನೀನು ಇದು ಮಾಡ್ತಾಯಿದ್ದಿ ನೀನು ಈಗ ಯಾಕೆ ಕೇಳಬೇಕಾಗಿತ್ತು ಅದಕ್ಕೆ ನಾನು ಹಂಗೆ ಅಂದೇಕಲ್ಲ ಅಂತ ಅಂದ್ಲಂತೆ ನಾನು ಇರ್ತಿಕೊಂಡ್ರೆ ಹಂಗಾಡ್ತೀರಿ ಹಿಂಗಾಡ್ತೀರಿ ಹಂಗೆ ಅನ್ಕೊಂಡು ಓದಾಡ್ತಂತೆ ಅಷ್ಟಕ್ಕೆ ನಾನು ಎಲ್ಲ ಹೋಗಿದೆ ಬಂದೆ ಕೂತಿದ್ದೆ ಅವು ಮಾತುಗಳು ಹೆಂಗೆ ಮಾತಾಡ್ತಾನೆ ನಾನು ಇರಕ್ಕಿಲ್ಲ ನಾನು ಹೋಯ್ತೀನಿ ಅಂದ್ಕೊಡೋದು ಯಾವ ಬಟ್ಟೆ ತುಂಬಿಡಿದ್ರು ಕನ್ನಡ ಬ್ಯಾಗ್ನ ತಗೊಂಡು ಊಟ ಇಕ್ಕಿರೋ ಬಟ್ಟೆಲೇ ಅಂಗಣ ಬುದ್ಧಿ ಕರೆಯೋದು ಇವ್ರು ಸಂಸಾರ ಹತ್ರ ಕೂಲ್ವಾ ಹೇಳಿ ನೀನೇ ಏನೋ ತಬ್ಲೆಣ್ಣು ಅಂದ್ಬಿಟ್ಟು ಎಷ್ಟೊತ್ತಕ ಹೇಳ್ತಾಳೆ ಅಂದ್ಬಿಟ್ಟು ಮಾಡ್ಕೊಂಡಿದ್ಕೆ ಇವತ್ತು ನಮ್ಮ ಮನೆ ಹಾಳಾಯ್ತಾ ಕುಂತದಲ್ಲ ಏನು ಹೇಳ್ಬೇಕಣ್ಣ ಆ ಮುಂಡೆಗೆ ಬುಡ್ಕೊಂಡೆ ನಾನು ಮುಂಡೆ ನೀನು ದರ್ದ್ರು ಮುಂಡೆ ನೀನು ಬೇಡ ನೀನು ತಲೆ ಕೊಡಬೇಡ ನೀನು ಕರೆದ್ರೆ ಒಂದಿವ್ಸ ಮದುವೆಗೆ ಹೋಗ್ಬೇಕು ಇಲ್ವಾ ಮುಚ್ಕೊಂಡು ಮನೇಲಿ ಇರಬೇಕು ಅಷ್ಟು ಬಿಟ್ರೆ ನೀನು ಅದು ಇದು ಅಂತ ತಲೆ ಹಾಕೋರು ತಲೆ ತೆಗೆದ್ಬಿಡ್ತೀನಿ ಅಂತ ಅಂದಿದೆ ಅಲ್ಲ ಈ ಬಡ್ಡಿಗೆ ಹಾಕ್ಬೇಕಾಗಿತ್ತು ಅದು ಮುಚ್ಕೊಂಡಿರಕ್ಕಾಯ್ತಿಲ್ವಾ ಅಲ್ಲ ಕಣ ನಾವು ಎಲ್ಲರೂ ಮಾಡ್ಕೊಳೋಣ ಅಚ್ಚುಕಟ್ಟಾಗಿರತ್ತವು ಹೇಳಿದ ಮಾತನ್ನ ಕೇಳ್ತಾ ಇರೋಣ ನಾವು ಇವತ್ತು ಖರ್ಚಾಗ ಮದುವೆ ಮಾಡ್ಕೊಂಡಿರೋದು ಕೇಳೋಣ ನೆಮ್ಮದಿ ಏನು ನೆಮ್ಮದಿ ಸಿಕ್ತು ಹೇಳಿ ನಮಗೆ ಉಳ್ತಾ ಕೇಳ್ಬೇಕಾಯ್ತು ಒಪ್ಪಿಸ್ಬೇಕಾಗಿತ್ತು ನಮ್ಮ ಹೊಟ್ಟೆಗೆ ಒಪ್ಪಿಸ್ತಾರೆ ನಾನೇನು ಮಾಡೋಣ ಅನ್ನೋದಂತೆ ಕಣ ಹೇಳೋಣ ನೀನೇ ಅವಳನ್ನ ಮೊಟ್ಟೆಗೆ ಹೋಗಿ ಹಾಕ ನೋಡಕ್ಕೆ ಹಿಂಗೆ ಹೋಗಿ ಕುಂತಾಳೆ ಅವಳನ್ನ ಮೊಟ್ಟೆಗೆ ಆಯ್ಕಿಲ್ಲಣ್ಣ ಅವಳಿಗೆ ಆಗಿಂದನೂ ಅವಳಂತ ಪೇಷೆಂಟ್ ನನಗೆ ಅವಳಿಗೆ ಬಂಗ ಆಯ್ಕಿಲ್ಲ ಜಾಸ್ತಿಯ ಅದಕ್ಕೆ ನಾವು ಹೆಣ್ಬಿಟ್ಟು ಇವ್ರು ಮದುವೆ ಮಾಡ್ಕೊಂಡಿದ್ದು ಈಗ ಹೋಗಿ ಆಲೇ ವಾರ ಆಗದೆ ಆ ಬಡಿಯಕ್ಕಳು ಅತ್ತಿಂದನೂ ಯಾಕೆ ಬಂದಿದ್ದರು ಬಿಟ್ಟಿದ್ದರು ಇಲ್ಲಿಗೆ ಬಂದವರು ಏನು ಸಮಾಚಾರ ಅಂತ ಒಂದು ಫೋನ್ ಮಾಡಿ ಕೇಳಿದ ಹಿಂಗಾದ್ರೆ ಹೆಂಗಣ ಮಾಡಬೇಕು ಹೆಂಗೆ ಮಾಡಬೇಕು ಈಗ ಸಂಬಳ ಬರ್ತದೆ 45,000 50,000 ರೂಪಾಯಿ ಗಂಟವ ಮಡಿಕೊಂಡು ಇಸ್ಕೊಂಡು ಇವರು ಗುಟ್ನಲ್ಲಿ ಇದ್ಬಿಟ್ರೆ ಈಗ ನಮ್ಗೆ ಯಾರು ದಿಕ್ಕು ಹೇಳು ನೀನೇ ಅದೇ ಮನೆ ಬರೋಂದರು ಮಾಡೋ ಬಂಗವ ನಿಮ್ಮ ಮಗ ನೀನು ಕಷ್ಟಪಟ್ಟು ಓದಿಸಿ ಪಾದಿಸಿ ಅವ್ರನ್ನ ಉದ್ಧಾರ ಮಾಡೋಕ್ಕೆ ನಮ್ಮ ಮನೆ ಬಿಡ್ಯವ ನಿಂತವಲ್ಲ ಹಂಗೆ ನಿಂತಿಸಿಯ ಅಲ್ಲಿ ಗಂಟಕ್ಕೆ ನೀನು ಮುಂದೆ ಹೋಗಕ್ಕೆ ಬಿಡ್ನೇ ಬೇಡ ಏನು ಮಾಡೋದು ಈಗ ಹೋಗಿ ಕುಂತವ್ರಲ್ಲ ಅದಕ್ಕೆ ಎಸತಕ್ಕಂತ ಕೋಟ್ ಪ್ರಗಮಿ ಅಂತ ಕಳಿಸಿದೆ ಎಸತಕ್ಕ ಅವ್ರು ಹಂಗೇನು ಒಪ್ಪಿಸ್ಬೇಡಿ ನಾನು ಏನು ಮಾಡಾನೆ ಒಂದು ಹೆಣ್ಣಿರತ್ತ ತೋರಾಕ್ತಾರೆ 4 ಜನ ಹೆಂಗೆ ತೋರ್ತಾರೆ ಹಂಗೆ ನಾನು ತೋರಿವ್ನಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ನನ್ನ ಮುಂದೆ ಫಿಕ್ಸ್ ಬಿಡಿಕನವ ನೀವು ಜಯಣ್ಣ ಸರಿ ಇಲ್ಲ ಮೇಲೆ ಅಂತ ನಿನ್ಮೆ ಕೇಳೋದಂತಲ್ಲಣ್ಣ ನಾನೇನು ಮಾಡಿದಾನಂತೆ ನೋಡ್ ಮಗ ನಾನು ಹೇಳ್ತೀನಿ ಕೇಳು ಈ ಮುಂಡೆ ಮುದ್ದೆ ನಿಂತಿದ್ದಾಳ ತೋರಾಕ್ತಾಳ್ಯಾರು ಮತ್ತು ಕೆಂಪಕ್ಕ ತೋರಾಕ್ತು ಅಂತಿದ್ಲು ಅಣ್ಣ ಯಾವ ಕೆಂಪಕ್ಕನೂ ಇಲ್ಲ ಯಾರೂ ಇಲ್ಲ ಕೆಂಪಕ್ಕ ಆಮೇಲೆ ಬಂದಿದ್ದು ಸರಿಯಾ ಆಮೇಲೆ ಬಂದಿದ್ದು ಅಕ್ಕ ಮೊದಲು ನಮಗೆ ಬಂದು ಅವ ಮಾಡ್ಕೊ ಒಳ್ಳೆ ಹುಡುಗಿ ಅದು ರತ್ನಕ್ಕನ ಸಾವತಿ ಮಗಳು ತಬ್ಲೆಣ್ಣು ಅವೆಣ್ಣು ಕಟಾಗಿರೋದಾಗ ಸೇರ್ಕೊಂಡಂಗೆ ಆಯ್ತದೆ ನಿಮಗೂ ಒಂದು ಚೆನ್ನಾಯ್ತದೆ ಕೂದಲ್ಲ ಮುಟ್ಟು ಬಂದಿದ್ದಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಯಸದಕ್ಕಣ ಇವತ್ತು ಯಸದಕ್ಕ ಒಂದು ಫೋನ್ ಮಾಡಿ ಹೇಳ್ಬೇಡಣ ಹೇಳೋಣ ನೀನೇ ಹೇಳ್ಬೇಕು ಹೋಯ್ತೀನಿ ಸುಮ್ಕಿರ ಮುಂಡೆಗೆ ಮಾಡ್ತೀನಿ ಅವಳಿಗೆ ನೋಡೋಣ ನೀವು ಜಗಳ ಆಡಲಿ ಅಂತ ಹೇಳ್ತಿಲ್ಲ ನಾನು ಒಟ್ಟಿಗೆ ಇವೆಲ್ಲ ಸರ್ ಬರೋಕ್ಕಿಲ್ಲಣ್ಣ ಅದೇನು ಮಾತಾಡ್ಬಿಟ್ಟು ಅವಳನ್ನ ಅಲ್ಲಿ ಇಲ್ಲಿ ತಿರ್ಕೊಂಡು ನಿಂತ್ಕೊತಾರೆ ಅವ್ರೇನಣ್ಣ ತಿರ್ಕೊಂಡು ನಿಂತ್ಕೊತಾರೆ ಈಗ ನೀನು ಸ್ವಾಸ ನೋಡು ಎಷ್ಟು ವರ್ಷ ಇದ್ಬಿಟ್ಟು ಬಂದರು ಅವ್ರದ್ದೇನಿಲ್ಲ ನಾವು ಹಂಗೆಲ್ಲ ಬಿಟ್ಕೊಂಡು ಕೂತ್ಕೊಳ್ಳೋಕೆ ಹಾಕಿಲ್ಲ ಬಂದು ನಮ್ಮ ಮನೆ ಭಂಗ ಮಾಡ್ಕೊಂಡು ಬಿದ್ದಿರಬೇಕು ಅಷ್ಟೆಲ್ಲ ಕೇಳ್ಕೊಳ್ಳೋದು ಅವೆಲ್ಲ ಕೇಳ್ಕೊಂಡು ಇರಬೇಕು ಅಣ್ಣ ಖರ್ಚಾಕ ಮದುವೆ ಮಾಡ್ಕೊಂಡಿವಿ ಅಷ್ಟೆಲ್ಲ ಜೋರಾಗಿ ಮದುವೆ ಮಾಡ್ಕೊಂಡು ಕೈಗೆ 2 ಲಕ್ಷ ದುಡ್ಡು ಕೊಟ್ಟು ಮಾಡ್ಕೊಬಿಟ್ಟು ಇವತ್ತು ನಾವು ಅವ್ರು ಆಡ್ದಂಗೆ ಆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕದಣ್ಣ ಮುಗಿತು ಸುಮ್ಕಿರ ಮುಂಡೆಗೆ ಕಳಿಸ್ತೀನಿ ಅದೇನು ಹೇಳಿ ಹೇಳ್ಬಿಟ್ಟು ಬರ್ಲಂತೆ ಲೋಪರ್ ಮುಂಡೆ ಅವಳನ್ನ ಅವ್ಳಿಗೆ ಹಾಕ್ಬೇಕು ನಾನು ಮಾತು ಕೇಳೋದು ಯಾವ ವಿಷಯಕ್ಕೆ ಹೋಗ್ಬಿಡಕ್ಕ ಮುಂಡೆ ನೀನು ಮನಾಳಿ ಮುಚ್ಕೊಂಡು ತಂದಾಗ್ತೀನಿ ತಿನ್ಕೊಂಡು ಬಿದ್ರು ಅಂತೀನಿ ಬಡ್ಡಿಗೆ ಹೇಳಿದ ಮಾತು ಕೇಳಕ್ಕಿಲ್ವಲ್ಲ ಅದಕ್ಕೆ ನಿನ್ಗೊಂದು ಮಾತು ಹೇಳೋದು ಅನ್ಕೊ ಬಂದೆ ಕಣ ಏನು ಮಾಡಿ ಮನೆ ಒಳಗೆ ನಿಮ್ದಿಲ್ಲ ಅವಳು ಬೇರೆ ಮೈ ಕೈ ನೋವು ಅನ್ಕೊ ಮನ್ಗಳು ಮೇಯಕ್ಕೆ ಎದ್ದಿಲ್ಲ ಹೋಗ್ತೀನಿ ಸುಮ್ಕಿರೋ ನೀನು ತಲೆಗೆಡ್ಸ್ಕೊಬೇಡ ಸರಿ ಮಾಡ್ತೀನಿ ಸುಮ್ಕಿರು ಏನೋ ನಿಂದ ಅಮ್ಮಯ್ಯ ಕಾರಣ ಒಂಚೂರು ನೋಡ ಸರಿ ಕಣಪ್ಪ ಆಯಿತು ನಾನು ಮಾತಾಡ್ತೀನಿ ಹೋಗಿ ನೀನು ತಲೆಗೆಡ್ಸ್ಕೊಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ